ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಈ ದಿನದ ವಿಡಿಯೋದಲ್ಲಿ ತೆಂಗು ಬೆಳೆಗಾರರಿಗೆ ಗುಡ್ ನ್ಯೂಸ್. ಹಾಗೆ ತೆಂಗು ಈ ಕೊಬ್ಬರಿಯನ್ನ ಕೊಂಡುಕೊಳ್ಳುವವರಿಗೆ ಇದು ಕಹಿ ಸುದ್ದಿ ಅಂತಂದ್ರೂ ಕೂಡ ತಪ್ಪಿಲ್ಲ. ಯಾಕೆ ಅಂತ ಕೇಳಿದ್ರೆ, ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗ್ತಾ ಇರುವಂತ ತೆಂಗು ಬೆಳೆ, ತೆಂಗಿನ ಬೇಡಿಕೆ ಹೆಚ್ಚಾಗಿರೋ ಕಾರಣಕ್ಕಾಗಿ ತೆಂಗು ಬೆಲೆ ಗಗನಮುಖಿಯಾಗಿದೆ, ಗಗನಕ್ಕೆ ಏರ್ತಾ ಇದೆ. ಸೊ ಹೀಗಾಗಿ ತೆಂಗು ಬೆಳೆಗೆ ಅತಿ ಹೆಚ್ಚಿನ ಬೆಲೆ ಕೊಟ್ಟು ಗ್ರಾಹಕರು ಖರೀದಿ ಮಾಡುವಂತ ಸಂದರ್ಭ ಎದುರಾಗಿದೆ. ಆದ್ರೆ ಏನ್ ಮಾಡ್ತೀರಾ, ದುರಾದೃಷ್ಟ ಅಂತಂದ್ರೆ ಇದೇ ಇರಬೇಕು ಅಂತ ಅನ್ಸುತ್ತೆ. ನೋಡಿ, ಮಾರುಕಟ್ಟೆಯಲ್ಲಿ ಬೆಲೆ ಇದೆ, ಆದ್ರೆ ತೋಟದಲ್ಲಿ ತೆಂಗಿನ ಬೆಳೆಯಿಂದ ಇಳುವರಿ ಬರ್ತಾ ಇಲ್ಲ. ಸೊ ಹೀಗಾಗಿ ರೈತರು ಏನ್ ಮಾಡ್ಬೇಕು ಅಂತ ಹೇಳಿ ತಲೆ ಜಜ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಕಡೆಗೆ ಈ ತೆಂಗಿನ ಇಳುವರಿ ಈಗ ಸದ್ಯಕ್ಕೆ ಬರ್ತಾ ಇಲ್ಲಲ್ಲ ಅಂತ ಕೇಳಿದ್ನಲ್ಲ, ಸೊ ಯಾಕೆ, ಯಾವ ಕಾರಣದಿಂದಾಗಿ ಇಳುವರಿಯ ಮೇಲೆ ಕುಂಠಿತ ಆಗ್ತಾ ಇದೆ? ಸೊ ಹಾಗಾದ್ರೆ ಯಾಕೆ ಇಳುವರಿ ಕಡಿಮೆ ಬರ್ತಾ ಇದೆ? ಮತ್ತೆ ಈ ಸಂದರ್ಭದಲ್ಲಿ ಅಂತಂದ್ರೆ ಈ ಬೇಸಿಗೆ ಸಂದರ್ಭದಲ್ಲಿ ರೈತರು ತಮ್ಮ ತೆಂಗನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬಹುದು? ಈ ಒಂದಿಷ್ಟು ರೋಗ ಮತ್ತು ಕೀಟಗಳಿಂದ ಈ ತೆಂಗು ಬೆಳೆಯನ್ನ ಬಚಾವ್ ಮಾಡ್ಕೊಳ್ಳೋದು ಹೇಗೆ? ಸೊ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈತ ಬಾಂಧವರೇ, ನಿಮಗೆ ಗೊತ್ತಿರೋ ಹಾಗೆ ವಾಣಿಜ್ಯ ಬೆಳೆಯಲ್ಲಿ ಒಂದಾಗಿರುವಂತ, ಅದರಲ್ಲೂ ಪ್ರಮುಖ ಬೆಳೆ ತೆಂಗು ಬೆಳೆಯೇ ಆಗಿದೆ. ಸೊ ಅತಿ ಹೆಚ್ಚು ರೈತರು ಹೆಚ್ಚಿನ ಆದಾಯ ಬರಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ತೆಂಗು ಬೆಳೆಯನ್ನ ಗುರಿಯಾಗಿಟ್ಕೊಂಡು ತೆಂಗು ಬೆಳೆಯನ್ನ ಬೆಳೀಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮ ರೈತರು ಎಡುತ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ರೈತರಂತೂ ಇನ್ನೂ ಹೆಚ್ಚಾಗಿ ಎಡುತ್ತಾ ಇದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಯಾಕಂತಂದ್ರೆ ಅವೈಜ್ಞಾನಿಕ ನಿರ್ವಹಣೆಯ ಪದ್ಧತಿಯಿಂದಾಗಿ. ಇನ್ನೊಂದು ಕಡೆಗೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ 7,05,111 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯುವ ಬೆಳೆಗಾರರಿದ್ದಾರೆ. ಅದರಲ್ಲೂ ಈ ಕಲ್ಪತರು ನಾಡು ತುಮಕೂರಿನಲ್ಲಿಯೇ 2,24,507 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನ ಬೆಳೆಯೋರಿದ್ದಾರೆ. ಆದ್ರೆ ನಾನ್ ಹೇಳ್ದಂಗೆ ಇಷ್ಟೆಲ್ಲ ಹೆಕ್ಟೇರ್ ವಾರು ಪ್ರದೇಶದಲ್ಲಿ ತೆಂಗು ಬೆಳೆ ಇದ್ರೂ ಸಹಿತ ಇಳುವರಿಯ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಇಳುವರಿ ಬಾರದೇ ಇರೋ ಕಾರಣಕ್ಕಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಗಗನಕ್ಕೇರಿದೆ. ಸೊ ಹೀಗಾಗಿ ಗ್ರಾಹಕರು ಹೆಚ್ಚಿನ ಬೆಲೆಯನ್ನ ಕೊಟ್ಟು ಈ ಕೊಬ್ಬರಿ ಮತ್ತೆ ಈ ತೆಂಗನ್ನ ತೆಗೆದುಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ನಾನು ಹೇಳ್ದಂಗೆ ಯುಗಾದಿ ಹಬ್ಬ ಹತ್ತಿರಕ್ಕೆ ಬರ್ತಾ ಇದೆ. ಅದರಲ್ಲೂ ಸೂರ್ಯನ ಬಿಸಿಲಿನ ತಾಪಮಾನವು ಕೂಡ ಹೆಚ್ಚಾಗ್ತಾನೆ ಇದೆ. ನೋಡಿ, ಇಳುವರಿ ಇನ್ನೇನ್ ಸಿಗುತ್ತೆ ಅನ್ನುವಂತ ಸಂದರ್ಭದಲ್ಲೂ ಸಹಿತ ಈಗ ಈ ಬಿಸಿಲಿನ ತಾಪಮಾನದಿಂದ ಈ ತೆಂಗು ಬೆಳೆಯನ್ನ ಬಚಾವ್ ಮಾಡ್ಕೊಳ್ಳೋದು ಬಲು ಕಷ್ಟವಾಗಿರುವಂತ ಸಂದರ್ಭ ಅಂತ ನಮ್ಮ ರೈತರು ಮಾತಾಡ್ಕೊಳ್ತಿದ್ದಾರೆ. ಈಗ ನಾವು ಎದುರು ನೋಡ್ತಾ ಇರುವಂತಹ ಹಬ್ಬ ಅಂತಂದ್ರೆ ಅದುವೇ ಯುಗಾದಿ ಹಬ್ಬ. ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಅತಿ ಹೆಚ್ಚಾಗಿ ಈ ತೆಂಗನ್ನ ಕೊಂಡುಕೊಳ್ಳುವವರ ಸಂಖ್ಯೆ ಹೆಚ್ಚು. ಯಾಕಂತಂದ್ರೆ ಶುಭ ಕಾರ್ಯಗಳಿಗಾಗಿರ್ಬೋದು, ಮತ್ತೆ ಪೂಜೆ ಸಂದರ್ಭದಲ್ಲಾಗಿರುವುದು, ಅಥವಾ ಈ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದಂತಹ ಅಡಿಗೆ ಮಾಡುವಾಗನೂ ಕೂಡ ಈ ಕೊಬ್ಬರಿ ಬಳಕೆ ಹೆಚ್ಚಾಗೇ ಇರುತ್ತೆ, ಕಾಯಿ ಬೇಕಾಗೇ ಇರುತ್ತೆ. ಸೊ ಹೀಗಾಗಿ ಕಾಯಿಯ ಬೇಡಿಕೆ ಹೆಚ್ಚಾಗಿ ಇರುತ್ತೆ. ಇನ್ನೊಂದು ಕಡೆಗೆ ನಾವು ಬೆಂಗಳೂರಿನಂತಹ ಈ ಒಂದು ದೊಡ್ಡ ನಗರದಲ್ಲೂ ಸಹಿತ ಅತಿ ಹೆಚ್ಚು ಈ ಹೋಟೆಲ್ ಉದ್ದಿಮೆದಾರರೇ ಹೆಚ್ಚಾಗಿದ್ದಾರೆ. ಸೊ ಅವ್ರಿಗೂ ಕೂಡ ಪ್ರತಿ ದಿನವೂ ಸಹಿತ ಈ ತೆಂಗು ಬೇಕಾಗೇ ಇರುತ್ತೆ. ಕೊಬ್ಬರಿ ಇಲ್ಲದೆ ಅಡುಗೆ ಆಗೋದೇ ಇಲ್ಲ. ಈ ನೆತ್ತಿ ಸುಡುವಂತಹ ಬಿಸಿಲಿನಲ್ಲಿ ದೇಹವನ್ನ ತಂಪಾಗಿಸ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಎಳ್ನೀರು ಕುಡಿಯಲು ಗ್ರಾಹಕರು ಮುಂದಾಗ್ತಾ ಇದ್ದಾರೆ. ಆದ್ರೆ ಎಳ್ನೀರು ಸಿಗ್ತಾ ಇಲ್ಲ, ಅದರ ಜೊತೆಗೆ ಸಿಕ್ಕಿದ್ರೂ ಕೂಡ ಬೆಲೆ ಜಾಸ್ತಿಯಾಗೇ ಇದೆ. ಸೊ ಹೀಗಾಗಿ ಎಳ್ನೀರಾಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಅಥವಾ ಕೊಬ್ಬರಿನೇ ಆಗಿರ್ಬೋದು, ಈ ಮೂವರ ಬೆಲೆ ಈಗ ಗಗನಕ್ಕೇರಿದೆ. ಸೊ ಈ ಸಂದರ್ಭದಲ್ಲಿ ಯಾರೆಲ್ಲ ಮಾರಾಟಗಾರಿದಾರಲ್ಲ ಅವರ ಲಕ್ ಚೇಂಜ್ ಆದಂಗೆ ಅರ್ಥ. ಯಾಕೆ ಅಂತ ಕೇಳಿದ್ರೆ ಮಾರುಕಟ್ಟೆಯಲ್ಲಿ ತೆಂಗು ಇಲ್ಲ. ಸೊ ಹೀಗಾಗಿ ಎಳ್ನೀರಿಗಾಗಿರ್ಬೋದು, ಕೊಬ್ಬರಿಗಾಗಿರ್ಬೋದು, ಅಥವಾ ಯಾವುದೋ ಒಂದು ಶುಭ ಕಾರ್ಯಗಳಲ್ಲಿ ಈ ತೆಂಗಿನಕಾಯಿ ಬಳಕೆದಾರರಿಗೆ ಆಗಿರ್ಬೋದು ತೆಂಗು ಸಿಗದೇ ಇರೋ ಕಾರಣಕ್ಕಾಗಿ ಅತಿ ಹೆಚ್ಚಿನ ಬೆಲೆಗೆ ಈ ತೆಂಗು ಮಾರಾಟ ಆಗ್ತಾ ಇದೆ. ಸೊ ಹೀಗಾಗಿ ಯಾರೆಲ್ಲ ಮಾರಾಟಗಾರರಿದ್ದಾರಲ್ಲ, ಸೊ ಅವರಿಗೆ ಅತಿ ಹೆಚ್ಚಿನ ಲಾಭ ಸಿಗುವಂತ ಸಮಯ ಇದಾಗಿದೆ. ಇಷ್ಟೆಲ್ಲ ಬೇಡಿಕೆ ಇರುವಂತ ಸಂದರ್ಭದಲ್ಲಿ ತೆಂಗಿನಿಂದ ಇಳುವರಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇದೊಂದು ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇದೆ. ಸೊ ಹಾಗಾದ್ರೆ ಇಳುವರಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು, ಈ ಬಿಸಿಲಿನ ಹೊಡೆತದಿಂದ ನಮ್ಮ ಬೆಳೆಯನ್ನ ತಂಪಾಗಿಡಿಸ್ಕೊಳ್ಬೇಕು, ಮತ್ತೆ ಈ ಕೀಟ ಮತ್ತು ರೋಗದಿಂದ ನಮ್ಮ ಬೆಳೆಯನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋ ಕ್ರಮಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಪೂರ್ವದಲ್ಲಿ ಈಗ ಸದ್ಯಕ್ಕೆ ಮಾರುಕಟ್ಟೆಯ ಬೆಲೆ ಎಷ್ಟಿದೆ, ತೆಂಗು ಯಾವ ಒಂದು ಬೆಲೆಗೆ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೋಡಿ, ತೆಂಗಿನ ಇವತ್ತಿನ ದರವನ್ನ ನಾವು ಗಮನಿಸೋದಾದ್ರೆ, ನೋಡಿ ಈ ದಾವಣಗೆರೆ ಭಾಗದಲ್ಲಿ
ತೆಂಗಿಗೆ ಯಾವ ಒಂದು ಬೆಲೆ ಇದೆ ಅನ್ನೋದನ್ನ ನಾವು ನೋಡಿದ್ರೆ ನೋಡಿ, ಕನಿಷ್ಠ ಬೆಲೆ ಅಂತಂದ್ರೆ ಕ್ವಿಂಟಾಲ್ಗೆ 18,000 ರೂಪಾಯಿ ಹಣವನ್ನ ಕೊಟ್ಟು ಈ ತೆಂಗನ್ನ ಖರೀದಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಗರಿಷ್ಠ ಬೆಲೆ ಎಷ್ಟು ಅಂತ ಕೇಳಿದ್ರೆ 18,000. ನೋಡಿ, ಕನಿಷ್ಠ ಬೆಲೆಯೂ ಕೂಡ 18,000 ಇದೆ, ಮತ್ತೆ ಗರಿಷ್ಠ ಬೆಲೆಯೂ ಕೂಡ 18,000 ಇದೆ. ಒಟ್ಟಿನಲ್ಲಿ ಈ ತೆಂಗು ಕೆಜಿಗೆ 60ರಿಂದ 70, 80 ರೂಪಾಯಿ ಕೊಟ್ಟನು ಕೂಡ ಈ ತೆಂಗನ್ನ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಬೇಡಿಕೆ ಹೆಚ್ಚಾಗಿದೆ. ಸದ್ಯಕ್ಕೆ ಈಗ ಬೆಲೆ ಎಷ್ಟಿದೆ ಅನ್ನೋದರ ಮಾಹಿತಿ ಇದಾಗಿತ್ತು. ಈಗ ತೆಂಗು ಬೆಳೆಯಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ. ಭಾರಿ ಬಿಸಿಲಿನಿಂದಾಗಿ ತೆಂಗಿನ ಇಳುವರಿ ಅಂದುಕೊಂಡಂತೆ ಸಿಗ್ತಾ ಇಲ್ಲ, ಒಣಗಿ ಹೋಗ್ತಾ ಇದಾವು. ಯಾಕೆ ಅಂತ ಕೇಳಿದ್ರೆ ನೋಡಿ, ಬಿಸಿಲಿನ ಬೇಗೆಯಿಂದಾಗಿ ತೆಂಗಿಗೆ ಕಪ್ಪು ತಲೆ ಹುಳ ಮತ್ತೆ ಬಿಳಿ ನೊಣ ಮತ್ತಿತರ ಕೀಟ ಬಾಧೆ ಹೆಚ್ಚಾಗಿರೋ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಹತೋಟಿ ಕ್ರಮಗಳನ್ನ ಅನುಸರಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ನೋಡಿ, ಬಿಸಿಲಿನಿಂದಾಗಿ ಒಣಗಿ ಹೋಗ್ತಾ ಇರುವಂತಹ ಗಿಡಗಳು, ಸೊ ಹೀಗಾಗಿ ಮತ್ತೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಮಳೆ ಇರುವಂತ ಸಂದರ್ಭದಲ್ಲಿ ಮತ್ತೆ ನೀರು ಹೆಚ್ಚಾಗಿ ಇರುವಂತ ಸಂದರ್ಭದಲ್ಲಿ ಅತಿ ಹೆಚ್ಚು ನೀರನ್ನ ಉಣಿಸೋ ಕಾರಣಕ್ಕಾಗಿಯೂ ಕೂಡ ಗಿಡಗಳು ಶೀತ ಆಗಿಯೂ ಕೂಡ ಇಂತಹ ಸಮಸ್ಯೆಗಳಿಗೆ ಬಾಧಿಸುತ್ತೆ. ಆದ್ರೆ ನಾವು ಈ ಬಿಸಿಲಿನ ಸಂದರ್ಭದಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ಸೂರ್ಯನ ಕಿರಣಗಳು, ಸೂರ್ಯನ ಬಿಸಿಲನ್ನ ತಡೆದುಕೊಳ್ಳದ ಆಗದ ಪರಿಸ್ಥಿತಿಯಲ್ಲಿ ಈ ಗಿಡಗಳು ಏನ್ ಮಾಡತ್ತೆ, ಮಾಯಿಶ್ಚರ್ ಇಲ್ಲದೆ ಇರೋ ಕಾರಣಕ್ಕಾಗಿ ಇಂತಹ ಈ ಕೀಟಗಳಿಗೆ ತುತ್ತಾಗಿ ಗಿಡಗಳು ಮಾರಣ ಹೋಮ ಆಗ್ತಾ ಇದೆ. ಸೊ ಹೀಗಾಗಿ ರೈತರು ಅಂದುಕೊಂಡಿರುವಂತ ಇಳುವರಿಯು ಕೂಡ ಸಿಗ್ತಾ ಇಲ್ಲ, ಅದರ ಜೊತೆಗೆ ಗಿಡವು ಕೂಡ ಆರೋಗ್ಯವನ್ನ ಕಳೆದುಕೊಳ್ತಾ ಇದೆ. ಸೊ ಹಾಗಾದ್ರೆ ಈ ಗಿಡಗಳನ್ನ ನಾವು ತಂಪಾಗಿ ಇಟ್ಕೋಬೇಕು. ಈ ಬಿಸಿಲಿನ ಬೇಗೆಯಿಂದ ನಮ್ಮ ಗಿಡಗಳನ್ನ ನಾವು ಬಚಾವ್ ಮಾಡ್ಕೊಳ್ಬೇಕು. ಈ ಬಿಸಿಲಿದ್ರೂ ಸಹಿತ ನಮ್ಮ ಗಿಡಗಳು ತಂಪಾಗಿ ಹಚ್ಚಸರಾಗಿರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಂತರ ಬೆಳೆಗಳನ್ನ ಬೆಳಿಬೇಕು. ಅಂತರ ಬೆಳೆಗಳಾದಂತಹ ಅದರಲ್ಲೂ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಳ್ರಿ. ಯಾಕಂತಂದ್ರೆ ನಿಮಗೆ ಸಾರಜನಕವು ಪೂರೈಕೆ ಆಗತ್ತೆ, ಅದರ ಜೊತೆಗೆ ಹಸಿರೆಲೆ ಗೊಬ್ಬರವೂ ಕೂಡ ಆಗುತ್ತೆ. ಅದರ ಜೊತೆಗೆ ಈ ಹಸಿರೆಲೆ ಗೊಬ್ಬರಗಳನ್ನಾಗಿ ನೀವು ಪರಿವರ್ತನೆ ಮಾಡಿದ ನಂತರ ನೀವು ಹೊದಿಕೆಯನ್ನಾಗಿ ಆ ಒಂದು ತೋಟದಲ್ಲಿ ಅಂತಂದ್ರೆ ಈ ತೆಂಗು ಗಿಡ ಇರುವಂತ ತೋಟದಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನ ನೀವೇನ್ ಮಾಡ್ಬಿಡಿ, ಮಲ್ಚ್ ಮಾಡ್ಬಿಡಿ, ಹೊದಿಕೆ ಮಾಡ್ಬಿಡಿ. ಆಗೇನಾಗುತ್ತೆ ಅಂತಂದ್ರೆ ಸೂರ್ಯನ ಅತಿಯಾದ ಬಿಸಿಲಿಗೆ ಮಣ್ಣಿನ ಒಳಗಡೆ ಇರುವಂತಹ ಆ ತೇವಾಂಶ ಆವಿಯಾಗಿ ಹೊರಗಡೆ ಹೋಗುವುದಿಲ್ಲ, ಮಣ್ಣು ಬರಡಾಗಿರುವುದಿಲ್ಲ, ಮಣ್ಣಿನಲ್ಲಿ ತೇವಾಂಶ ಇರುತ್ತೆ. ಆಗ ತೆಂಗು ಬೆಳೆಗೆ ಬೇಕಾಗಿರುವಂತ ತೇವಾಂಶ ಸಿಕ್ಕಂತಾಗುತ್ತೆ. ಸೊ ಹೀಗಾಗಿ ಈ ಒಂದು ಕೆಲಸವನ್ನ ನಮ್ಮ ರೈತರು ಮಾಡ್ಲೇಬೇಕಾಗತ್ತೆ. ಇನ್ನೊಂದು ಕಡೆಗೆ ಈ ಒಂದು ಬಿಸಿಲಿನ ಸಂದರ್ಭದಲ್ಲಿ ಅತಿಯಾದ ಸೂರ್ಯನ ಶಾಖ ಈ ತೆಂಗು ಗಿಡಗಳಿಗೆ ತಾಗುವಂತ ಸಂದರ್ಭದಲ್ಲಿ, ತೆಂಗು ಆಗಿರ್ಬೋದು ಅಥವಾ ಅಡಿಕೆ ಬೆಳೆನೇ ಆಗಿರ್ಬೋದು, ಈ ಎರಡೂ ಗಿಡಗಳಿಗೂ ಕೂಡ ಈ ಒಂದು ಮದ್ದು ವರ್ಕ್ ಆಗುತ್ತೆ. ಅದುವೇ ಸುಣ್ಣವನ್ನ ಲೇಪನ ಮಾಡುವುದು. ಸುಣ್ಣವನ್ನ ನೀವು ಲೇಪನ ಮಾಡಿದ್ದೇ ಖರೆ ಆದ್ರೆ ನಿಮ್ಮ ಒಂದು ಆ ಗಿಡಗಳಿಗೆ ಏನಾಗುತ್ತೆ ಅಂತಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ಕಾಂಡಕ್ಕೆ ಅತಿಯಾಗಿ ಸೂರ್ಯನ ಶಾಖ ತಗುಲೋ ಕಾರಣಕ್ಕಾಗಿ ನೋಡಿ, ಅತಿಯಾದ ಸೂರ್ಯನ ಬಿಸಿಲಿಗೆ ಒಡ್ಡಿ ಏನಾಗುತ್ತೆ, ಅದರಲ್ಲಿರುವಂತಹ ತೇವಾಂಶವೂ ಕೂಡ ಹೋಗುತ್ತೆ, ಮತ್ತೆ ಅದ್ರ ಒಳಗಿರುವಂತಹ ಸ್ಕೈಲಮ್ ಮತ್ತು ಫ್ಲೋಯಮ್ ಅದ್ರ ಮೇಲೂ ಕೂಡ ನೇರವಾದಂತಹ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಹೀಗಾಗಿ ಗಿಡ ಟೊಳ್ಳಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ನಾವು ಈ ಒಂದು ಸುಣ್ಣದ ಲೇಪನ ಮಾಡುವುದರಿಂದನೂ ಕೂಡ ಈ ಬಿಸಿಲಿನ ತಾಪವನ್ನ ನಮ್ಮ ಒಂದು ತೆಂಗು ಬೆಳೆಯಲ್ಲಿ ಕಡಿಮೆ ಮಾಡಬಹುದು. ನಾವು ನಮ್ಮ ಗಿಡಗಳನ್ನ ತಂಪಾಗಿ ಇಟ್ಕೊಳ್ಬಹುದು, ಹಚ್ಚಸಿರಾಗಿ ಕೂಡ ಕಾಪಾಡ್ಕೊಳ್ಬಹುದು. ಅದರಂತೆ ಈಗ ನಾನು ಹೇಳ್ದಂಗೆ ಆ ಕೀಟ ಬಾಧೆಯಿಂದನೂ ಕೂಡ ನೀವು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನೋಡಿ, ಈ ಮೊದಲನೇ ಹಂತದಲ್ಲಿ ಅಂತಂದ್ರೆ ಈ ಬಿಗಿನಿಂಗ್ ಸ್ಟೇಜ್ ನಲ್ಲಿ ಇರುವಂತ ಸಂದರ್ಭದಲ್ಲಿ ನೀವು ಹುಳಿ ಮಜ್ಜಿಗೆಯನ್ನ ಸ್ಪ್ರೇ ಮಾಡೋದ್ರಿಂದಲೂ ಕೂಡ ಈ ಹುಳಗಳಿಂದ ನಿಮ್ಮ ಒಂದು ಗಿಡಗಳನ್ನ ನೀವು ಕಾಪಾಡ್ಕೊಳ್ಬಹುದು. ಅಥವಾ ತುಂಬಾ ಮಿತಿ ಮೀರ್ ಹೋಗ್ಬಿಟ್ಟಿದೆ, ತುಂಬಾ ನಿಮ್ಮ ಗಿಡಗಳನ್ನೆಲ್ಲ ಆವರಿಸಿಕೊಂಡಿದೆ ಅಂತಂದ್ರೆ ಯಾರಾದ್ರೂ ನಿಮ್ಮ ಹತ್ತಿರದಲ್ಲಿರುವಂತ ತಜ್ಞರನ್ನ ನಿಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ಅದನ್ನ ತೋರಿಸಿ, ಅಥವಾ ಅದರದ ಒಂದು ಸರಿಯಾದ ಒಂದು ಪಿಕ್ಚರ್ ಅನ್ನ ನೀವು ಫೋಟೋನ ಹೊಡ್ಕೊಂಡು ಹತ್ತಿರದ ಕೃಷಿ ಕೇಂದ್ರಕ್ಕೆ ಹೋಗಿ ತೋರಿಸಿ, ಈ ರೀತಿಯಾದಂತ ಸಮಸ್ಯೆ ಆಗ್ತಾ ಇದೆ, ಏನ್ ಮಾಡೋದು ಅಂತ ಹೋಗಿ ಕೇಳಿ ಅವರು ಒಂದು ಸಲಹೆಯನ್ನ ಕೊಡ್ತಾರೆ. ಅವ್ರು ಯಾವ ಒಂದು ಸಲಹೆಯನ್ನ ಕೊಡ್ತಾರೆ ನೋಡಿ, ಅದನ್ನ ಅನುಸರಿಸಿ ನಿಮ್ಮ ತೆಂಗು ಬೆಳೆಯನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.